ನಮಸ್ಕಾರಗಳು ಗೆಳೆಯರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಮೊದಲಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆ 2.0 ಅಡಿಯಲ್ಲಿ ಸರ್ಕಾರವು 3 ಕೋಟಿ ಹೆಚ್ಚುವರಿ ಮನೆಗಳನ್ನು ನಿರ್ಮಿಸುವ ಗುರಿ ಹೊಂದಿದೆ. ತಿಂಗಳಿಗೆ 15,000 ರೂಪಾಯಿ ಆದಾಯ ಮೀರುವವರಿಗೂ ಯೋಜನೆಯ ಲಾಭ ಲಭ್ಯವಿದೆ. ಅರ್ಹ ವ್ಯಕ್ತಿಗಳಿಗೆ 90 ದಿನಗಳವರೆಗೆ ಮನೆ ಮಂಜೂರಾಗಲಿದೆ. ಯೋಜನೆಯ ಉದ್ದೇಶ ಪಿಎಂ ಆವಾಸ್ ಯೋಜನೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಸ್ವತಃ ಮನೆಗಳ ಕನಸು ನನಸು ಮಾಡುವ ಪ್ರಮುಖ ಯೋಜನೆ. 2015 ಜೂನ್ 25ರಂದು ಪ್ರಾರಂಭಗೊಂಡು ಲಕ್ಷಾಂತರ ಜನರಿಗೆ ನೆರವಾಗುತ್ತಿದೆ. ಈ ಬಾರಿ ಸರ್ಕಾರವು 3 ಕೋಟಿ ಹೊಸ ಮನೆಗಳ ನಿರ್ಮಾಣಕ್ಕೆ 10 ಲಕ್ಷ ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಅರ್ಹತಾ ನಿಯಮಗಳಲ್ಲಿ ಬದಲಾವಣೆ. ಮೊದಲು ಈ ಯೋಜನೆಗೆ ತಿಂಗಳಿಗೆ 10,000 ರೂಪಾಯಿ ಆದಾಯವಿರುವವರು ಮಾತ್ರ ಅರ್ಹರಾಗಿದ್ದರು. ಈಗ ಇದನ್ನು 15,000 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಮಧ್ಯಮ ವರ್ಗದ ಕುಟುಂಬಗಳಿಗೂ ಈ ಯೋಜನೆಯ ಲಾಭ ಲಭ್ಯ. ಹಿಂದಿನ ನಿಯಮ ಪ್ರಕಾರ ಮಣ್ಣಿನ ಮನೆ, ಫ್ರಿಡ್ಜ್ ಅಥವಾ ದ್ವಿಚಕ್ರ ವಾಹನ ಹೊಂದಿರುವವರು ಯೋಜನೆಗೆ ಅರ್ಹರಾಗಿರಲಿಲ್ಲ. ಆದರೆ ಈ ನಿಯಮ ಸಡಿಲಿಸಲಾಗಿದೆ. ಗ್ರಾಮ ಮಟ್ಟದಲ್ಲಿ ಸಾರ್ವಜನಿಕ ಸಭೆಗಳ ಮೂಲಕ ಅರ್ಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. 90 ದಿನಗಳಲ್ಲಿ ಮನೆ ಮಂಜೂರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.10 ಅಡಿಯಲ್ಲಿ ಅರ್ಹ ವ್ಯಕ್ತಿಗಳಿಗೆ ಕೇವಲ 90 ದಿನಗಳಲ್ಲಿ ಮನೆ ಮಂಜೂರಾಗಲಿದೆ. ಸರ್ಕಾರ ಈ ಸಂಬಂಧ ಸಮೀಕ್ಷೆ ನಡೆಸಲು ಸಿದ್ಧತೆ ಮಾಡುತ್ತಿದೆ. ಅರ್ಜಿ ಸಲ್ಲಿಸುವ ವಿಧಾನ. ಅಧಿಕೃತ ವೆಬ್ಸೈಟ್ pmay.mis.gov.in ಅರ್ಜಿಯನ್ನು ಹೀಗಾಗಿ ಸಲ್ಲಿಸಬಹುದು. ನಾಗರಿಕ ಮೌಲ್ಯಮಾಪನ ವಿಭಾಗದಲ್ಲಿ ಇತರ 3 ಘಟಕಗಳ ಅಡಿಯಲ್ಲಿ ಪ್ರಯೋಜನಗಳು ಆಯ್ಕೆ ಮಾಡಿ. ಆಧಾರ್ ಸಂಖ್ಯೆ ಮತ್ತು ಹೆಸರು ನಮೂದಿಸಿ. ಅರ್ಜಿ ಪುಟದಲ್ಲಿ ಅಗತ್ಯ ಮಾಹಿತಿಗಳನ್ನು ಭರ್ತಿ ಮಾಡಿ. ಕ್ಯಾಪ್ಚಾ ನಮೂದಿಸಿ ಮತ್ತು ಉಳಿಸು ಬಟನ್ ಕ್ಲಿಕ್ ಮಾಡಿ. ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿ ಮತ್ತು ಭವಿಷ್ಯಕ್ಕಾಗಿ ಸುರಕ್ಷಿತವಾಗಿರಿಸಿ. ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ, CSC ಅಥವಾ ಬ್ಯಾಂಕಿಗೆ ತೆರಳಿ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿ ಸ್ಥಿತಿಯನ್ನು ವೆಬ್ಸೈಟ್ನಲ್ಲಿ ಟ್ರ್ಯಾಕ್ ಮಾಡಬಹುದು. ಅರ್ಹತೆಯ ಷರತ್ತುಗಳು. ಕುಟುಂಬದಲ್ಲಿ ಪುರುಷರು ಮಾತ್ರ ಇದ್ದರೂ ಅರ್ಜಿ ಸಲ್ಲಿಸಬಹುದು. ಕನಿಷ್ಠ 70 ವರ್ಷ ವಯಸ್ಸು ಇರಬೇಕು. ಅರ್ಜಿದಾರರ ಹೆಸರಿನಲ್ಲಿ ಈಗಾಗಲೇ ಮನೆ ಇರಬಾರದು. ಈ ಮೊದಲು ಯಾವುದೇ ಸರ್ಕಾರಿ ವಸತಿ ಯೋಜನೆಯ ಪ್ರಯೋಜನ ಪಡೆದಿರಬಾರದು. ಮಹಿಳೆಯ ಹೆಸರಿನಲ್ಲಿ ಮನೆ ಮಾಲೀಕತ್ವ ಇರಬೇಕೆಂಬ ಉದ್ದೇಶ. ಯಾರಿಗೆ ಲಾಭ ಲಭ್ಯ. ಪ್ರಧಾನಮಂತ್ರಿ ಆವಾಸ್ ಯೋಜನೆ 4 ಪ್ರಮುಖ ವಿಭಾಗಗಳಿಗೆ ವಿಂಗಡಿಸಲಾಗಿದೆ. ಆರ್ಥಿಕವಾಗಿ ದುರ್ಬಲ ವರ್ಗ, EWS ಅತ್ಯಂತ ಕಡಿಮೆ ಆದಾಯದ ಕುಟುಂಬಗಳಿಗೆ ಹೆಚ್ಚಿನ ನೆರವು. ಕಡಿಮೆ ಆದಾಯದ ಗುಂಪು, LIG ಕಡಿಮೆ ಆದಾಯದ ಕುಟುಂಬಗಳಿಗೆ ಸಹಾಯ. ಮಧ್ಯಮ ಆದಾಯ ಗುಂಪು 1. MIGI LIG ವರ್ಗಕ್ಕೆ ಹೆಚ್ಚಾದ ಆದಾಯ ಹೊಂದಿರುವವರಿಗೆ. ಮಧ್ಯಮ ಆದಾಯ ಗುಂಪು 2. MIG-22 ಇತರ ವರ್ಗಗಳಿಗೆ ಹೋಲಿಸಿದರೆ ಕಡಿಮೆ ನೆರವು. ಈ ಯೋಜನೆಯ ಸೌಲಭ್ಯವನ್ನು ಪಡೆದು ನಿಮ್ಮ ಸ್ವಂತ ಮನೆಯ ಕನಸನ್ನು ನನಸಾಗಿಸಿಕೊಳ್ಳಿ. ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.